ಕಾನೂನುಗಳನ್ನು ದುರ್ಬಳಕೆ ಮಾಡ್ತಕ್ಕಂಥದ್ರಲ್ಲೂ ಸಿದ್ದರಾಮಯ್ಯನವರು ದಾಖಲೆ ಮಾಡ್ತಾ ಇದ್ದಾರ. ಕಾನೂನನ್ನ ತಿರ್ಚಿ ತನ್ನ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಸರ್ಕಾರಿ ಅಧಿಕಾರಿಗಳಿಂದ ಬಲವಂತದಿಂದ ವರದಿಗಳನ್ನ ಪಡೆದು ಸರ್ಕಾರಿ ಕಾನೂನುಗಳನ್ನ ಗಾಳಿಗೆ ತೂರೋದಕ್ಕೋಸ್ಕರ ಸಚಿವ ಸಂಪುಟದ ಸಭೆಗಳನ್ನು ಸಹ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಭೂಗಳ್ಳರಿಗೆ ಬೇರೆ ಬೇರೆ ಉದ್ದೇಶಗಳಿಗೆ ಹಸಿರೀಕರಣವನ್ನ ನಿಧಾನವಾಗಿ ಹಂತವಾಗಿ ಕೊಲ್ಲೋದಿಕ್ಕೆ ದಿ ಫೈಲ್ ಎಕ್ಸ್ಪೋಸ್ಗೆ ಸ್ವಾಗತ. ನಾನು ಮಲ್ಲಿಕಾರ್ಜುನ ಭಟ್ರಳ್ಳಿ. ಸ್ನೇಹಿತರೆ, ಇವತ್ತು ಒಂದು ಮಾತ್ರವಾದಂತ ವಿಶೇಷವಾದಂತ ಒಂದು ಅರಣ್ಯಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಕರಣವನ್ನ ರಾಜ್ಯದ ಜನತೆಯ ಮುಂದೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇತ್ತೀಚೆಗೆ ಬಹುತೇಕ ಎಲ್ಲ ಕಡೆ ಚರ್ಚಿತವಾಗ್ತಾ ಇರತಕ್ಕಂತ, ಇಂದೂ ಸಹ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿರ್ತಕ್ಕಂತ ಒಂದು ಗಂಭೀರವಾದಂತ ಪ್ರಕರಣ ಮಾಚೋಹಳ್ಳಿ ಅರಣ್ಯ ಪ್ರದೇಶದ ಭೂ ಮಂಜೂರಾತಿ ಪ್ರಕರಣ. ಬೆಂಗಳೂರು ಬಹಳ ವಿಶೇಷವಾಗಿ ಇಡೀ ವಿಶ್ವದಲ್ಲೇ ಸಿಲಿಕಾನ್ ವ್ಯಾಲಿ ಬಹಳ ಗಂಭೀರವಾದಂತ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಕೆಂಪೇಗೌಡರು ಕಟ್ಟಿದಂತಹ ಈ ಬೆಂಗಳೂರನ್ನ ಕಾಲ ಕಾಲಕ್ಕೆ ವಿಸ್ತೀರ್ಣವನ್ನ ಕುಗ್ಗಿಸ್ತಕ್ಕಂತ ಕೆಲಸವನ್ನ ಹಂತ ಹಂತವಾಗಿ ಸ್ವಾತಂತ್ರ್ಯ ನಂತರದಲ್ಲೂ ಸಹ ನಡವಳಿಕೆಯಿಂದ ಮಾಡ್ಲಾಗ್ತಾ ಇದೆ. ಈ ರೀತಿಯಾಗಿ ಅಂದು ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರು ಬಹಳ ವಿಶಿಷ್ಟವಾಗಿ ವೈಜ್ಞಾನಿಕವಾಗಿ ದೂರದೃಷ್ಟಿಯ ಆಲೋಚನೆಯಿಂದ ಕಟ್ಟಿದಂತ ಬೆಂಗಳೂರನ್ನ ಬ್ರಿಟಿಷರ ಕಾಲದಲ್ಲೂ ಸಹ ಯಾವ ರೀತಿಯಾಗಿ ಎಲ್ಲೆಲ್ಲಿ ಅರಣ್ಯವನ್ನ ಮೀಸಲಿಡಬೇಕು, ಹಸಿರೀಕರಣ ಹೇಗಿರ್ಬೇಕು ಅಂತಕ್ಕಂಥ ದೂರದೃಷ್ಟಿಯ ಆಧಾರದ ಮೇಲೆ ಬೆಂಗಳೂರನ್ನ ಕಾಪಾಡಿಕೊಂಡು ಬರಲಾಗಿತ್ತು. ಕಾಲಾನಂತರದ ಸರ್ಕಾರಗಳು, ಪ್ರಜಾಪ್ರಭುತ್ವದ ಮಾದರಿಯ ಸರ್ಕಾರಗಳ ನಂತರದಲ್ಲಿ ಹಂತ ಹಂತವಾಗಿ ಆ ಹಸಿರನ್ನ ಕುಗ್ಗಿಸ್ತಕ್ಕಂಥ ಕೆಲಸವನ್ನ ಬೆಂಗಳೂರಿನ ಪ್ರತಿಯೊಬ್ಬ ರಾಜಕಾರಣಿಗಳು ಸಹ ಮಾಡ್ತಾ ಬಂದಿದ್ದಾರೆ. ಇಂಥದೇ ಒಂದು ಪ್ರಕರಣ ಸಿದ್ದರಾಮಯ್ಯನವರ ಸರ್ಕಾರದಲ್ಲೂ ಸಹ ನಡೆದಿದೆ. ಬೆಂಗಳೂರಿನ ಭೂಮಾಫಿಯಾದವರು ಇಲ್ಲಿಯ ಹಸಿರೀಕರಣವನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಸಹ ಸಿದ್ದರಾಮಯ್ಯ ಸರ್ಕಾರವೂ ಸಹ ಕೈ ಜೋಡಿಸಿದೆ. ಇಂಥದೇ ಒಂದು ಗಂಭೀರವಾದಂತ ಪ್ರಕರಣ ಈಗ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಚಾಟಿ ಏಟನ್ನ ನೀಡ್ತಾ ಇದೆ. ಆ ಪ್ರಕರಣನೇ ಮಾಚೋಹಳ್ಳಿ ಅರಣ್ಯ ಪ್ರದೇಶ.
ಈಗ ಒಂದು ಪ್ರಕರಣ ಯಾವ ರೀತಿಯಾಗಿ ಅಂತಕ್ಕಂದ್ರೆ ಎಲ್ಲಿ ಇದು ಅಂದ್ರೆ, ತಾವು ನೈಸ್ ರಸ್ತೆಯನ್ನು ನೋಡಿದಿರ, ಮಾಗಡಿ ರಸ್ತೆಯ ನೈಸ್ ರಸ್ತೆಯನ್ನ ಮುಂದೆ ಹೋದ್ರೆ ಅಲ್ಲೊಂದು ನೀವು ನೋಡಿರ್ತೀರ ಹೋಗ್ತಾ ದಾರಿನಲ್ಲಿ ಮಾಚೋಹಳ್ಳಿ ಪ್ಲಾಂಟೇಶನ್ ಅಂತ. ಅಂದ್ರೆ ಮಾಚೋಹಳ್ಳಿ ಅರಣ್ಯ ಪ್ರದೇಶ. ಈ ಅರಣ್ಯ ಪ್ರದೇಶವನ್ನು ಸಹ ಸಿದ್ದರಾಮಯ್ಯನವರು 2016ರಲ್ಲೇನೆ ಬೇರೆ ಬೇರೆ 22 ವಿವಿಧ ಮಠಮಾನ್ಯಗಳಿಗೆ, ಜಾತಿ ಸಂಸ್ಥೆಗಳಿಗೆ ಈ ಭೂಮಿಯನ್ನ ಮಂಜೂರು ಮಾಡಿಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರ ಕಾಲದಲ್ಲಿ ಹಲವಾರು ರೀತಿಯ ಹಿಂದುಳಿದ ಮಠಗಳಿಗೆ ಸರ್ಕಾರದ ಅನುದಾನವನ್ನು ನೇರವಾಗಿ ಮಂಜೂರು ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಸಿದ್ದರಾಮಯ್ಯನವರು ಬೆಂಗಳೂರಿನ ಹೃದಯ ಭಾಗದಲ್ಲಿದ್ದಂತ ಅರಣ್ಯ ಭೂಮಿಯನ್ನೇ ಮಂಜೂರು ಮಾಡಿಕೊಟ್ಟಿದ್ದಾರೆ. ಇವತ್ತು ಈ ಪ್ರಕರಣ ಅತ್ಯಂತ ಗಂಭೀರವಾಗಿ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಮುಖಾಂತರ PAL ದಾಖಲಾದ ಕಾರಣಕ್ಕಾಗಿ ಇವತ್ತು ಸರ್ಕಾರಕ್ಕೆ ಚಡಿಯೇಟನ್ನ ನೀಡೋದಕ್ಕೆ ನ್ಯಾಯಾಲಯ ಸಿದ್ಧವಾಗಿದೆ. ಇಂತಹ ಗಂಭೀರವಾದಂತ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಸರ್ಕಾರ 2016ರಲ್ಲೇನೆ ಎಲ್ಲ ರೀತಿಯ ಕಾನೂನನ್ನ ಗಾಳಿಗೆ ತೂರಿ ತಾನು ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳ ರಹಸ್ಯ ಪ್ರತಿಗಳು ದಿ ಫೈಲ್ ನಲ್ಲಿ ಲಭ್ಯವಿದೆ. ಸಿದ್ದರಾಮಯ್ಯ ಸರ್ಕಾರ 2016 ತನ್ನ ಮೊದಲನೇ ಅವಧಿನಲ್ಲೇ, ಅಂದ್ರೆ ಮೊದಲನೇ ಅವಧಿಯನ್ನು ಮುಗಿಸಿ ಎರಡನೇ ಅವಧಿಯನ್ನು ಮುಗಿಸ್ತಾ ಬಂದಿರತಕ್ಕಂತ ಸಿದ್ದರಾಮಯ್ಯನವರು, ದೇವರಾಜ ಅರಸು ಅವರ ದಾಖಲೆಯನ್ನ ಸರಿಗಟ್ಟತಕ್ಕಂತ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಅನ್ನ ಅಕ್ರಮಗಳ ಕೂಪವಾಗಿಸಿ ಯಾವ ರೀತಿ ಕಾನೂನನ್ನ ದುರ್ಬಳಕೆ ಮಾಡಬಹುದು ಅಂತಕ್ಕಂತ ದಾಖಲೆಯನ್ನ, ಕಾನೂನುಗಳನ್ನ ದುರ್ಬಳಕೆ ಮಾಡತಕ್ಕಂಥದ್ರಲ್ಲೂ ಸಿದ್ದರಾಮಯ್ಯನವರು ದಾಖಲೆ ಮಾಡ್ತಾ ಇದ್ದಾರಾ ಅಂತಕ್ಕಂಥದ್ದು ಈಗ ಅತ್ಯಂತ ಗಂಭೀರವಾದಂತ ಪ್ರಶ್ನೆ. ಇಂತ ಗಂಭೀರವಾದಂತ ಪ್ರಕರಣ ಈ ಮಾಚೋಹಳ್ಳಿ ಪ್ಲಾಂಟೇಶನ್ ಅನ್ನ, ಅರಣ್ಯ ಭೂಮಿಯನ್ನ ವಿವಿಧ ಮಠಮಾನ್ಯಗಳಿಗೆ, ಸರಿಸುಮಾರು 22 ಮಠಮಾನ್ಯಗಳಿಗೆ ಹಂಚಿಕೆ ಮಾಡೋದಕ್ಕೆ ಹೊರಟಿರ್ತಕ್ಕಂತ ಇಂತಹ ಒಂದು ಗಂಭೀರವಾದಂತ ಪ್ರಕರಣ ನಿಜಕ್ಕೂ ಅತ್ಯಂತ ಹೀನಾಯ ಸ್ಥಿತಿಗೆ ಆಡಳಿತವನ್ನು ತೆಗೆದುಕೊಂಡಂತ ಯಾವ್ದಾರು ಇತಿಹಾಸ ಇದ್ರೆ ಸಿದ್ದರಾಮಯ್ಯನವರಿಗೂ ಸಹ ಸಲ್ತದೆ. ಈ ಮಾಚೋಹಳ್ಳಿ ಅರಣ್ಯ ಪ್ರದೇಶ 96.12 ಎಕರೆ. ಈ 96.12 ಎಕರೆ 29/5/1896 7/1/1901 ಸರ್ಕಾರಿ ದಾಖಲೆಗಳ ಪ್ರಕಾರ ಅರಣ್ಯ ಪ್ರದೇಶವಾಗಿ ಘೋಷಣೆಯಾಗಿದೆ. ಅಂದ್ರೆ ಬ್ರಿಟಿಷರ ಕಾಲದಲ್ಲೇ ಬೆಂಗಳೂರನ್ನ ನಾವು ಹೇಗೆ ಕಟ್ಕೋಬೇಕು, ಬೆಂಗಳೂರನ್ನ ಹೇಗೆ ಸುಸ್ಥಿರವಾಗಿ ಹಸಿರೀಕರಣವನ್ನ, ಇಲ್ಲಿಯ ಜನರ ಆರೋಗ್ಯವನ್ನ, ಪರಿಶುದ್ಧವಾದಂತ ಗಾಳಿಯನ್ನ ಯಾವ ರೀತಿ ಮುಂದಿನ ಪೀಳಿಗೆಗೂ ಸಹ ಕೊಡ್ಬೇಕು ಅಂತಕ್ಕಂಥ ದೂರದ ಯೋಚನೆ ಅಂದಿನ ಬ್ರಿಟಿಷನರಿಗಿತ್ತು. ಆದ್ರೆ ಇಂದಿನ ಕರ್ನಾಟಕದ ಪ್ರಜಾಪ್ರಭುತ್ವದ ಸರ್ಕಾರದ ಇಂದಿನ ಈ ಜನಪ್ರತಿನಿಧಿಗಳಿಲ್ಲ ಅಂತಕ್ಕಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಇಂತಹ ಸಿದ್ದರಾಮಯ್ಯ ಸರ್ಕಾರದ ಮೊದಲನೇ ಅವಧಿ 2017ರ ಸಚಿವ ಸಂಪುಟದ ಟಿಪ್ಪಣಿ ರಹಸ್ಯ ಕಡತದ ಹಲವಾರು ಕೆಲವೊಂದು ವಿಚಾರಗಳನ್ನ ರಾಜ್ಯದ ಜನಕ್ಕೆ ನಾನು ತಲುಪಿಸ್ತಾ ಇದ್ದೀನಿ. ಬೆಂಗಳೂರು ನಗರ ಜಿಲ್ಲೆ ದಾಸನಪುರ ಹೋಬಳಿ ಮಾಚೋಹಳ್ಳಿ ಗ್ರಾಮದ ಸರ್ವೆ ನಂಬರ್ 81ರಲ್ಲಿ ಒಟ್ಟು 96.12 ಎಕರೆ ಪೈಕಿ 69 ಎಕರೆ ಸರ್ಕಾರಿ ಜಮೀನನ್ನ 6 ಪ್ರಸ್ತಾವನೆಗಳ ಮೂಲಕ ಸಾರ್ವಜನಿಕ ಉದ್ದೇಶಕ್ಕಾಗಿ ಕಾಯ್ದಿರಿಸತಕ್ಕಂಥದ್ದು ಮತ್ತು ಶೈಕ್ಷಣಿಕ ಮತ್ತು ಇನ್ನಿತರ ಉದ್ದೇಶಗಳಿಗಾಗಿ 22 ಖಾಸಗಿ ಸಂಘ ಸಂಸ್ಥೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ ಮಂಜೂರು ಮಾಡ್ತಕ್ಕಂಥದ್ರ ಬಗ್ಗೆ ಸಚಿವ ಸಂಪುಟದ ಮುಂದೆ ಮಂಡಿಸಲಾಗಿರ್ತಕ್ಕಂಥ ರಹಸ್ಯ ಕಡತದ ಆಧಾರದಲ್ಲಿ ಹಲವಾರು ವಿಚಾರಗಳಿವೆ. ಇದರಲ್ಲಿ ಪ್ರಸ್ತಾಪಿತವಾಗಿರ್ತಕ್ಕಂಥ ಸಂಪುಟದ ಪ್ರಸ್ತಾಪಿತವಾಗಿರ್ತಕ್ಕಂಥ ಅಂಶಗಳ ಆಧಾರದ ಮೇಲೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಮಂಡಿಸಲಾಗಿದೆ. ಏನಪ್ಪಾ ಈ ವಿಚಾರ ಅಂತಕ್ಕಂಥದ್ದು ಅಂದ್ರೆ, ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ವರದಿಯಂತೆ ಇಲ್ಲಿ ಒಟ್ಟು ಯಾರ್ಯಾರಿಗೆ ಎಷ್ಟೆಷ್ಟು ಮಂಜೂರು ಮಾಡ್ಲಿಕ್ಕೆ, ಯಾವ್ಯಾವ ಭೂಮಿಯನ್ನ ಮಂಜೂರು ಮಾಡ್ಕೊಡೋದಿಕ್ಕೆ ಅಂತಕ್ಕಂಥದ್ದು ಒಟ್ಟು 6 ಪ್ರಸ್ತಾವನೆಗಳ ಪೈಕಿ ಸಾರ್ವಜನಿಕ ಉದ್ದೇಶಗಳಿಗಾಗಿ ಅಂದ್ರೆ 10 ಎಕರೆ ಶಾಲಾ ಕಾಲೇಜು ಸ್ಥಾಪನೆಗೆ,
11 ಎಕರೆ ಮಾಚೋಹಳ್ಳಿ ಗ್ರಾಮದ ಅಭಿವೃದ್ಧಿಗಾಗಿ, 2.2 ಎಕರೆ ಸರ್ಕಾರಿ ಆಸ್ಪತ್ರೆ ಮತ್ತು ವಸತಿ ಉದ್ದೇಶಕ್ಕಾಗಿ, ಅಗ್ನಿಶಾಮಕ ಮತ್ತು ಇಲಾಖೆಗೆ 2.2 ಎಕರೆ, ಪೊಲೀಸ್ ಠಾಣೆ ಮತ್ತು ವಸತಿ ಕಾಯ್ದಿರಿಸ್ತಕ್ಕಂಥದ್ದಕ್ಕೆ 1 ಎಕರೆ. ಹೀಗೆ ಒಟ್ಟಾರೆ ಈ ಎಲ್ಲ ಅಂಶಗಳ ಆಧಾರದ ಮೇಲೆ ಖಾಸಗಿ ಮತ್ತು ಇವೆಲ್ಲವನ್ನು ಬಿಟ್ಟು 6 ಸರ್ಕಾರಿ ಉದ್ದೇಶಗಳಿಗಾಗಿ 28.2 ಎಕರೆಯನ್ನ 6 ಪ್ರಸ್ತಾವಗಳಿಗೆ ಮೀಸಲಿರಿಸಿ, ಇನ್ನ 22 ಮಠಮಾನ್ಯಗಳಿಗೆ, 22 ಖಾಸಗಿ ಸಂಸ್ಥೆಗಳಿಗೆ ಒಟ್ಟು ಎಷ್ಟು ಎಕರೆ? 40.2 ಎಕರೆ ಮಂಜೂರು ಮಾಡಿಕೊಡೋದಿಕ್ಕೆ ಅಂದಿನ ಸಚಿವ ಸಂಪುಟದ ಸಭೆಯಲ್ಲಿ ರಹಸ್ಯವಾಗಿ ಕಡತವನ್ನ ಮಂಜೂರು ಮಾಡಲಾಗಿತ್ತು. ನಾನು ಕೆಲವೊಂದನ್ನ ಜನರಿಗೆ ಹೇಳ್ತಾ ಹೋಗ್ತೀನಿ. ಕರ್ನಾಟಕ ಪ್ರದೇಶ ಕುರುಬರ ಸಂಘ ಬೆಂಗಳೂರು, ಇದಕ್ಕೆ 5 ಎಕರೆ. ಕರ್ನಾಟಕ ಆರ್ಯ ಈಡಿಗ ಮಹಿಳಾ ಸಂಘ, ಇದಕ್ಕೆ 1 ಎಕರೆ. ರಾಜ್ಯ ವಿಶ್ವಕರ್ಮ ಸಮಾಜ 1.20 ಎಕರೆ. ರಾಜ್ಯ ಕುರುವಿನ ಶೆಟ್ಟಿ ಕೇಂದ್ರ ಸಂಘ 1.2 ಎಕರೆ. ಕರ್ನಾಟಕ ಪದ್ಮಶಾಲಿ ಸಂಘ 1. ಕರ್ನಾಟಕ ರಾಜ್ಯ ಮಡಿವಾಳರ ಸಂಘ 1.2. ವಾಲ್ಮೀಕಿ ನಾಯಕ ಮಹಾಸಭಾ ಬೆಂಗಳೂರು 1.2. ರಾಜ್ಯ ಜ್ಯೋತಿರ್ಮಯಿ ಗಾಣಿಗರ ಸಂಘ 1.2. ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ 1. ಹಠಯೋಗಿ ಕಾಳಪ್ಪ ಸ್ವಾಮಿಗಳ ಮಠದ ಸೇವಾ ಟ್ರಸ್ಟ್ 1 ಎಕರೆ. ವಿಶಾಖ ಎಜುಕೇಶನ್ ಸೊಸೈಟಿ 1.2. ಜಗದ್ಗುರು ಕುಂಚಿಟಿಗ ಮಹಾಸಂಸ್ಥಾನ 1.2. ದೇವಾಡಿಗ ಸಂಘ 1.2. ದೇವಾಂಗ ಸಂಘ 1.2. ಕ್ಷೇಮಾಭಿವೃದ್ಧಿ ಸಂಘ 1.2. ಹಿಂದೂ ಸಾಗರ ಕ್ಷೇಮಾಭಿವೃದ್ಧಿ ಸಂಘ 1.2. ಕರ್ನಾಟಕ ರಾಜ್ಯ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ನೌಕರ ಸಂಘ 1.2. ಕರ್ನಾಟಕ ಅರಣ್ಯ ಇಲಾಖೆ ಕನಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘ 1 ಎಕರೆ. ಹೀಗೆ ಈ ಜಾತಿ ಆಧಾರಿತ ಮಠಮಾನ್ಯಗಳಿಗೆ, ಟ್ರಸ್ಟ್ಗಳಿಗೆ ಒಟ್ಟು 40.2 ಎಕರೆ. ಅಂದ್ರೆ ಈ ಒಟ್ಟು ಭೂಮಿನಲ್ಲಿ 6 ಸಾರ್ವಜನಿಕ ಉದ್ದೇಶಗಳು ಮತ್ತೆ ಇನ್ನು 22 ಎಲ್ಲ ಸೇರಿ 69 ಎಕರೆ ಭೂಮಿಯನ್ನ, ಅರಣ್ಯ ಭೂಮಿಯನ್ನ ಮಂಜೂರು ಮಾಡಿಕೊಡೋದಕ್ಕೆ ಅವತ್ತೇನೆ 2017ರ ಕ್ಯಾಬಿನೆಟ್ ಸಭೆಯಲ್ಲಿ ಈ ಒಂದು ಪ್ರಸ್ತಾಪವನ್ನ ಮಂಡಿಸಲಾಗಿತ್ತು. ಪ್ರಸ್ತಾವಿತವಾದಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಅರಣ್ಯ ಭೂಮಿಯನ್ನ ಸರ್ಕಾರಕ್ಕೆ ಮಂಜೂರು ಮಾಡಿಕೊಡೋದಿಕ್ಕೆ ಬೇರೆ ಬೇರೆ ಕಾರಣಗಳನ್ನ ಇಟ್ಕೊಂಡು ಅರಣ್ಯ ಮತ್ತು ಪರಿಸರ ಜೀವಿ ಇಲಾಖೆ ದಿನಾಂಕ 12/1/2017 ಬೆಂಗಳೂರಿನಲ್ಲಿ ತನ್ನ ಮುಖ್ಯ ಕಾರ್ಯದರ್ಶಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿದ್ದಂತ ಉಮಾ ವಿಜಯ್ ಭಾಸ್ಕರ್ ಅವರ ನೇತೃತ್ವದಲ್ಲಿ, ಅಂದ್ರೆ ಅವರ ಅಧ್ಯಕ್ಷತೆಯಲ್ಲಿ ಅವತ್ತು ಒಂದು ಸಭೆ ನಡೀತದೆ. ಆ ಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ, ಇದು ಪ್ರಸ್ತಾವಿತವಾದಂತ ಜಾಗ ಏನಿದೆ ಇದು ಅರಣ್ಯ ಭೂಮಿಯೇ, ಇದನ್ನ ಮಂಜೂರು ಮಾಡಿಕೊಡೋದಕ್ಕೆ ನಮ್ದು ಯಾವುದೇ ರೀತಿಯ ಸಮ್ಮತಿ ಇಲ್ಲ, ಇದನ್ನ ಕಂದಾಯ ಇಲಾಖೆನಲ್ಲೇ ಅವ್ರಿಗೆ ಅವರ ಪರಿವೀಕ್ಷಣೆಗೆ ಬಿಡೋಣ ಅಂತ ಬಹಳ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಅಂದ್ರೆ ಸಚಿವ ಸಂಪುಟ ಇರ್ತಕ್ಕಂಥದ್ದು ಪ್ರಾಮಾಣಿಕವಾಗಿ ಕಾನೂನನ್ನ ಕಾಯ ವಾಚ ಮನಸ ಅದನ್ನ ಜಾರಿಗೊಳಿಸೋದಿದೆಯೋ ಅಥವಾ ಕಾನೂನನ್ನ ತಿರ್ಚಿ ತನ್ನ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಸರ್ಕಾರಿ ಅಧಿಕಾರಿಗಳಿಂದ ಬಲವಂತದಿಂದ ವರದಿಗಳನ್ನ ಪಡೆದು ಕಾನೂನನ್ನ ನಿರ್ವೀರ್ಯಗೊಳಿಸ್ತಕ್ಕಂಥದ್ದ ಒಟ್ಟಾರೆ ಹೇಳ್ತಕ್ಕಂಥದ್ದು. ಇಂತಹ ಪ್ರಕರಣಗಳು ಏನ್ ಸೂಚಿಸ್ತಾ ಇದೆ ಅಂದ್ರೆ, ಇತ್ತೀಚೆಗೆ ಬೆಂಗಳೂರನ್ನ ಭೂಮಾಫಿಯಾದವ್ರ ಜೊತೆ ಎಲ್ಲರೂ ಸಹ ಜೊತೆಯಾಗ್ತಾ ಇಂಚಿಂಚು ಭೂಮಿಯನ್ನ ಲೂಟಿ ಹೊಡೆಯೋದಿಕ್ಕೋಸ್ಕರ, ಸರ್ಕಾರಿ ಕಾನೂನುಗಳನ್ನ ಗಾಳಿಗೆ ತೂರೋದಿಕ್ಕೋಸ್ಕರ ಸಚಿವ ಸಂಪುಟದ ಸಭೆಗಳನ್ನು ಸಹ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಜನರ ವಿಶ್ವಾಸ ಯಾವ ರೀತಿ ದಿನೇ 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 ರಾಜಕಾರಣಿಗಳ ಮೇಲೆ, ನಾವು ಆಯ್ಕೆ ಮಾಡ್ತಕ್ಕಂಥ ಜನಪ್ರತಿನಿಧಿಗಳ ಮೇಲೆ ವಿಶ್ವಾಸ ಕುಂದುತ್ತಾ ಇದೆ ಅನ್ನೋದಕ್ಕೆ ಈ ಒಂದು ಪ್ರಕರಣನೇ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಹೀಗೆ ಇತ್ತೀಚೆಗೆ ಈ ಪ್ರಕರಣಕ್ಕೆ ಯಾವಾಗ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ನಿಂದ ಆಧಾರದ ಮೇಲೆ ಸಚಿವ ಸಂಪುಟಕ್ಕೆ ಚಾಟಿ ಬೀಸಿದ್ಯೋ
ಆ ಸಚಿವ ಸಂಪುಟದ ನಿರ್ಧಾರಗಳನ್ನ 2017ರ ಸಚಿವ ಸಂಪುಟದ ನಿರ್ಧಾರ ಅದೇ ಸಿದ್ದರಾಮಯ್ಯನವರು 2ನೇ ಅವಧಿಯಲ್ಲೂ ಸಹ ಮುಂದುವರಿತಾ ಇದ್ದಾರೆ. ಅವರಿಂದ ಯಾವಾಗ ಈ ಪ್ರತ್ಯುತ್ತರವನ್ನ ಕೇಳ್ಪಟ್ಟಿದೆಯೋ ನ್ಯಾಯಾಲಯ, ಈಗ ಈ ಪ್ರಕರಣಕ್ಕೆ ಜೀವ ಬಂದಿದೆ, ಇದು ಮತ್ತೆ ಚರ್ಚಿತವಾಗಿದೆ. ಈಗ ಈ ಭೂಮಿಯನ್ನ ಅಂದು ಯಾವ ರೀತಿ ಸಮರ್ಥನೆ ಮಾಡ್ಕೊಂತಾರೆ ಮಂಜೂರಾತಿ ಕೊಡೋದಕ್ಕೆ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಉಲ್ಲೇಖವಾಗಿದೆ. ಈ ಅರಣ್ಯ ಆದೇಶ ಸಂಖ್ಯೆಯ ಆಧಾರದ ಮೇಲೆ ಈ ಜಮೀನು ಅರಣ್ಯ ಇಲಾಖೆಯವರಿಂದ ಕಂದಾಯ ಇಲಾಖೆಯವರಿಗೆ ವರ್ಗಾವಣೆ ಆಗಿದೆ. ಆ ವರ್ಗಾವಣೆ ಆಧಾರದ ಮೇಲೆ ಇದು ಸರ್ಕಾರಿ ಗೋಮಾಳ ಆಗಿದೆ. ಪ್ರಸ್ತಾವಿತ ಸರ್ಕಾರಿ ಗೋಮಾಳ ಅಂತ ಹೇಳಿ ಇದನ್ನ ತಿರುಚಲಾಗಿದೆ. 22 ಖಾಸಗಿ ಸಂಘ ಸಂಸ್ಥೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ ನೀಡಲಿಕ್ಕೆ ಕೋರಿರ್ತಕ್ಕಂತ 40.20 ಎಕರೆ ಜಮೀನನ್ನ ಬಹುತೇಕ ಒಂದೇ ತೆರನಾದ ಉದ್ದೇಶಕ್ಕೆ ಶೈಕ್ಷಣಿಕ ವಿದ್ಯಾರ್ಥಿ ನಿಲಯಕ್ಕೆ ಬಳಸ್ತಕ್ಕಂಥದ್ದಾಗಿರೋದ್ರಿಂದ ಖಾಸಗಿ ಸಂಸ್ಥೆಗಳಿಗೆ ಜಮೀನನ್ನ ನೀಡಿದ್ರೆ ಒಂದೇ ಉದ್ದೇಶಕ್ಕೆ ಸಫಲವಾಗೋದಿಲ್ಲ. ಹಾಗಾಗಿ ನೀಡಲಾಗ್ತಕ್ಕಂಥ ಸರ್ಕಾರಿ ಜಮೀನು ನಿರರ್ಥಕವಾಗುತ್ತೆ ಅಂತಕ್ಕಂಥದ್ದೇ ಅವತ್ತಿನ ಸಚಿವ ಸಂಪುಟದ ಸಭೆಯ ಮುಂದೆ ಮಂಡಿಸಲಾದಂತ ವರದಿಯ ಮೊದಲನೇ ಅಂಶ. ಇನ್ನು ಎರಡನೇದು, ಸದರಿ ಜಮೀನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಇದು ಭೂಕಂದಾಯ ನಿಯಮ 1964 ಮತ್ತು ಅದರಡಿ ರಚಿತವಾದಂತಹ ನಿಯಮಗಳಡಿ ಮಂಜೂರು ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಇದು ಅಸಾಧಾರಣ ಆದ್ಯತೆ ಪರಿಮಿತಿಯಲ್ಲಿ ಬರುತ್ತಿಲ್ಲವಾದ್ರಿಂದ ಅತ್ಯಂತ ಬೆಲೆ ಬಾಳ್ತಕ್ಕಂಥ ಈ ಜಮೀನನ್ನ ಗುತ್ತಿಗೆ ಆಧಾರ ಮೇಲೆ ನೀಡ್ತಕ್ಕಂಥದ್ದು ಸಮಂಜಸವಲ್ಲ ಅಂತಕ್ಕಂಥ ವರದಿಯನ್ನು ಸಹ ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಪ್ರಸ್ತುತ ಬೆಂಗಳೂರು ನಗರದಲ್ಲಿ ಸುಮಾರು 4 ಲಕ್ಷ ಜನ ದುರ್ಬಲ ವರ್ಗಕ್ಕೆ ಸೇರಿದಂತ ಜನ ಇದ್ದಾರೆ. ಅವರಿಗೆ ವಸತಿ ಉದ್ದೇಶಕ್ಕಾಗಿ ಕಲ್ಪಿಸೋದಕ್ಕೆ, ಫ್ಲಾಟ್ಗಳನ್ನ ನಿರ್ಮಿಸೋದಕ್ಕೆ ಭೂಮಿಯ ಅವಶ್ಯಕತೆ ಇದೆ. ಹಾಗಾಗಿ ಇಲ್ಲಿ ಉಳಿತಂತ ಸಾರ್ವಜನಿಕ ಉದ್ದೇಶಕ್ಕೆ 6 ಸಾರ್ವಜನಿಕ ಉದ್ದೇಶ ಹೊರತುಪಡಿಸಿ ಇನ್ನು ಉಳಿತಕ್ಕಂಥ ಏನು 40 ಎಕರೆ ಉಳ್ಕೊಳತ್ತಲ್ಲ, ಅದನ್ನ ವಸತಿ ಉದ್ದೇಶಕ್ಕೂ ಸಹ ಮಂಜೂರು ಮಾಡೋದಕ್ಕೆ ಪರಿಶೀಲನೆ ಮಾಡಬಹುದು ಅಂತ ಹೇಳ್ತಾರೆ. ಅದೇ ರೀತಿ ಅರಣ್ಯ ಇಲಾಖೆ ನೀಡಿರ್ತಕ್ಕಂಥ ಅಭಿಪ್ರಾಯದ ಪ್ರಕಾರ ಕಂದಾಯ ಇಲಾಖೆಗೆ ಹಸ್ತಾಂತರಿಸಿರ್ತಕ್ಕಂಥ ಕಾರಣದಿಂದ ಸದರಿ ಜಮೀನನ್ನ ಉಪಯೋಗಿಸೋದಕ್ಕೆ ಕಂದಾಯ ಇಲಾಖೆನೇ ಸೂಕ್ತವಾದಂತ ನಿರ್ಧಾರವನ್ನು ತಗೋಬೇಕು ಅಂತ ಅನ್ನೋದನ್ನು ಇಲ್ಲಿ ಮತ್ತೆ ಒಟ್ಟಾರೆ 4 ಅಂಶಗಳ ಆಧಾರದ ಮೇಲೆ ಪ್ರಸ್ತಾಪ ಮಾಡಿ ಮತ್ತೊಂದು ಗಂಭೀರವಾದಂತ ವಿಷಯ ಹೇಳಿದ್ದಾರೆ. ಆರ್ಥಿಕ ಇಲಾಖೆ ಬಹಳ ಸ್ಪಷ್ಟವಾಗಿ ಹೇಳಿದೆ, ನಾವು ಈ ಭೂಮಿಯನ್ನು ಮಂಜೂರು ಮಾಡೋದಕ್ಕೆ ನಮ್ಮ ಸಹಮತಿ ಇರುವುದಿಲ್ಲ ಅಂತ ಹೇಳ್ತಾರೆ. ಹೀಗೆ ಮತ್ತೊಮ್ಮೆ ಏನ್ ಮಾಡ್ತಾರೆ, ಇದನ್ನ ಮತ್ತೊಂದು ಬಾರಿ ಈ ಟಿಪ್ಪಣಿಯನ್ನ ತಗೊಳ್ತಾರೆ. ಅಂದ್ರೆ ವರದಿಯನ್ನ, 2ನೇ ವರದಿಯನ್ನು ಮತ್ತೆ ತಗೊಳ್ತಾರೆ. ಈ 2ನೇ ವರದಿಯ ಆಧಾರದ ಮೇಲೆ ಮತ್ತೆ ಕೆಲವೊಂದು ಅಂಶಗಳನ್ನ ಸಡಿಲಿಸಿ, ಅಂದ್ರೆ ಪ್ರಸ್ತಾಪಿತವಾದಂತ ಭೂಮಿ ಏನಿದೆ ಕಂದಾಯ ಇಲಾಖೆಯವ್ರು ತಗೋಬೇಕು ಅಂತ ನಿರ್ಧಾರ ತಗೋಬೇಕು ಅಂತ ಹೇಳ್ತಿದ್ದಂತೆ ಪ್ರಸ್ತಾಪಿತವಾದಂತ ಗೋಮಾಳವನ್ನ ಸಡಿಲಿಸೋದಿಕ್ಕೆ ಏನ್ ಮಾಡ್ತಾರೆ, ಮತ್ತೆ ಪಶುಪಾಲನಾ ಇಲಾಖೆ ಮೊರೆ ಹೋಗ್ತಾರೆ. ಭೂಕಂದಾಯ ಕಾಯ್ದೆ ಕಲಂ 97(1) ಅನ್ವಯ ಯಾವುದೇ ಗೋಮಾಳ ಜಮೀನನ್ನ ಸಂಬಂಧಪಟ್ಟ ಗ್ರಾಮದ ಜಾನುವಾರು ರಾಸುಗಳ ಅನುಪಾತಕ್ಕೆ ಅನುಗುಣವಾಗಿ ನಿರ್ವಹಿಸ್ತಕ್ಕಂಥದ್ದು ಅಂತಕ್ಕಂಥ ಏನ್ ಕಲಂ ಇದೆ, ಅದರ ಆಧಾರದ ಮೇಲೆ ಏನ್ ಮಾಡ್ತಾರೆ, ಒಟ್ಟಾರೆ ಈ ವ್ಯಾಪ್ತಿಯ ಅರಣ್ಯ ಪ್ರದೇಶದ ವ್ಯಾಪ್ತಿಯ ಯಾವ್ಯಾವ ಗ್ರಾಮಗಳಲ್ಲಿ ಎಷ್ಟೆಷ್ಟು ಗೋವುಗಳಿದಾವೆ, ಜಾನುವಾರು ಮೇಯ್ತಕ್ಕೆ ಅಗತ್ಯವಾದಂತ ಭೂಮಿ ಇದೆಯೋ ಹೇಗೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಕೇಳ್ತಾರೆ. ಜಮೀನಿನ ವಾಸ್ತವ ಸ್ಥಿತಿಯಂತೆ ಮಾಚೋಹಳ್ಳಿ ಗ್ರಾಮದ ಅಕ್ಕಪಕ್ಕದ ಗ್ರಾಮಗಳಾದಂತ ಕಾಚೋಹಳ್ಳಿ, ಒಡೆಯನಹಳ್ಳಿ, ಸೀಗೇನಹಳ್ಳಿ, ಬೈಲುಕೋನೆನಹಳ್ಳಿ, ಬೈಲ್ನಹಳ್ಳಿ ಯಾವುದೇ ಅರಣ್ಯ ಪ್ರದೇಶ ಇರೋದಿಲ್ಲ. ಹಾಗಾಗಿ ಬೆಂಗಳೂರು ಉತ್ತರ ತಾಲೂಕಿನ ಪಶುಪಾಲನಾ ಇಲಾಖೆ ವೈದ್ಯಾಧಿಕಾರಿಗಳು ನೀಡಿದ ವರದಿಯಂತೆ ಒಟ್ಟಾರೆ ಮಾಚೋಹಳ್ಳಿ ಗ್ರಾಮದಲ್ಲಿ 759, ಕಾಚೋಹಳ್ಳಿ ಗ್ರಾಮದಲ್ಲಿ 757, ಬೈಲುಕೋನಹಳ್ಳಿ ಗ್ರಾಮದಲ್ಲಿ 231, ಬೈಲ್ನಹಳ್ಳಿ ಗ್ರಾಮದಲ್ಲಿ 180 ರಾಸುಗಳು ಇರುತ್ತವೆ. ಸ್ಥಳೀಯವಾಗಿ ಜಾನುವಾರುಗಳು ಲಾಗಾಯತಿನಿಂದಲೂ ಸ್ವಂತ ಹಿಡುವಳಿ ಜಮೀನಿನಲ್ಲಿ ಪೋಷಣೆ ಮಾಡ್ತಾ ಇದ್ದು ಗೋಮಾಳ ಜಮೀನುಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ. ನೋಡಿ ಎಷ್ಟು ಬಹಳ
ಅಧಿಕಾರಿಗಳ ಮೇಲೆ ಒತ್ತಡ ತಗೊಂಡು ಸರ್ಕಾರಿ ಗೋಮಾಳದ ಮೇಲೆ ಈ ಜಾನುವಾರುಗಳು ಅವಲಂಬಿತವಾಗಿಲ್ಲ ಅಂತಕ್ಕಂಥ ವರದಿಯನ್ನು ಸಹ ಪಶುಪಾಲನಾ ಇಲಾಖೆಯಿಂದ ಪಡ್ಕೊಳ್ತಾರೆ. ಇಷ್ಟೆಲ್ಲ ಆದ್ಮೇಲೂ ಸಹ ಆರ್ಥಿಕ ಇಲಾಖೆ ಬಹಳ ಗಂಭೀರವಾಗಿ ತನ್ನ ಪ್ರತಿರೋಧವನ್ನ ಇಲ್ಲಿ ದಾಖಲಿಸಿದೆ. ಎಷ್ಟು ಇಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಹೇಳಿ, ಪ್ರತಿ ಎಕರೆಗೆ 8 ಕೋಟಿ ಅಂತೆ ಲೆಕ್ಕ ಹಾಕಿದ್ರೆ ಸುಮಾರು 40.2 ಎಕರೆಗೆ ಒಟ್ಟಾರೆ 328 ಕೋಟಿ ರೂಪಾಯಿಗಳಷ್ಟು ಹಣ ಸರ್ಕಾರದ ಬೊಕ್ಕಸಕ್ಕೆ ಹೊರೆ ಆಗ್ತದೆ, ಆರ್ಥಿಕ ನಷ್ಟ ಆಗ್ತದೆ. ಹಾಗಾಗಿ ಈ ಭೂಮಿಯನ್ನ ಮಂಜೂರು ಮಾಡಿಕೊಡೋದಕ್ಕೆ ಆರ್ಥಿಕ ಇಲಾಖೆ ಸುತರಾಮ್ ಒಪ್ಪಿಲ್ಲ ಅಂತಕ್ಕಂತ ವರದಿಯನ್ನ ಸಚಿವ ಸಂಪುಟದ ಕಡತದಲ್ಲಿದೆ. ಇದು ಸಚಿವ ಸಂಪುಟಕ್ಕೆ ಮಂಡನೆ ಆದಂತ ವರದಿಯಲ್ಲೇ ಇದೆ. ಇಷ್ಟೆಲ್ಲ ಇವುಗಳ ವರದಿಗಳ ಆಧಾರದ ಮೇಲೂ ಸಹ ಸಂಬಂಧಪಟ್ಟ ಸಚಿವರ ಅನುಮೋದನೆ. ಈ ಪ್ರಸ್ತಾವನೆ ಕುರಿತು ಮಾನ್ಯ ಕಂದಾಯ ಸಚಿವರು ಕೆಳಗಂಡಂತೆ ಆದೇಶಿಸಿರುತ್ತಾರೆ. ಮಾನ್ಯ ಮುಖ್ಯಮಂತ್ರಿಯವರಿಗೆ ಚರ್ಚೆ ಮಾಡಿರುತ್ತೇನೆ. ಅವರ ಅಭಿಪ್ರಾಯದ ಪ್ರಕಾರ ಸಂಪುಟದ ಮುಂದೆ ತರಲು ಒಪ್ಪಿರುತ್ತಾರೆ. ಆದ್ದರಿಂದ ಸಚಿವ ಸಂಪುಟದ ಮುಂದೆ ತರುವುದು. ನೋಡಿ, ಅರಣ್ಯ ಭೂಮಿಯನ್ನ ಸರ್ಕಾರಿ ಗೋಮಾಳವಾಗಿ ಪರಿವರ್ತನೆ ಮಾಡ್ತಾರೆ. ಸರ್ಕಾರಿ ಗೋಮಾಳವನ್ನ ಮಂಜೂರು ಮಾಡಿಕೊಡೋದಿಕ್ಕೆ ಕಲಂ ನಡಿನಲ್ಲಿ ಭೂಕಂದಾಯ ನಿಯಮದಡಿ ಅಡೆತಡೆಗಳಿದಾವೆ ಅಂತ ಗೊತ್ತಾದ್ಮೇಲೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಪಶುವೈದ್ಯಾಧಿಕಾರಿಗಳಿಂದ ವರದಿ ತಗೋತಾರೆ. ಆ ಊರಿನಲ್ಲಿ ಗೋವೇ ಕಡಿಮೆ ಇದಾವೆ, ಇದ್ರೂ ಸಹ ಈ ಸುತ್ತಮುತ್ತಲ ಭೂಮಿ ಮೇಲೆ ಅವಲಂಬಿತವಾಗಿಲ್ಲ ಅಂತಕ್ಕಂಥ ವರದಿ ಅಂತಾರೆ. ಅಂದರೆ ಒಟ್ಟಾರೆ ಇದು ಹುನ್ನಾರ. ಅಂದ್ರೆ ಅರಣ್ಯ ಭೂಮಿಯನ್ನೇ ಭೂಗಳ್ಳರಿಗೆ ಬೇರೆ ಬೇರೆ ಉದ್ದೇಶಗಳಿಗೆ ಹಸಿರೀಕರಣವನ್ನ ನಿಧಾನವಾಗಿ ಹಂತವಾಗಿ ಕೊಲ್ಲೋದಿಕ್ಕೆ ಸಿದ್ದರಾಮಯ್ಯನವರು ಸಹ ಪಾಲುದಾರರಾಗಿದ್ದಾರೆ ಅನ್ನೋದಕ್ಕೆ ಇಂತಹ ಪ್ರಕರಣವೇ ಪ್ರತ್ಯಕ್ಷ ನಿದರ್ಶನವಾಗಿದೆ. ಯಾವ ರೀತಿ ಈ ಪ್ರಕರಣ 2018ರಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿತೋ, ಉಚ್ಚ ನ್ಯಾಯಾಲಯದ ಮೆಟ್ಟಿಲೇರಿತೋ, ಅವತ್ತಿನಿಂದ ಈ ಪ್ರಕರಣ ಇನ್ನೂ ಸಹ ಜೀವಂತವಾಗಿದೆ. ಯಾವ ರೀತಿ 22 ಸಂಸ್ಥೆಗಳಿಗೆ, 22 ಮಠಮಾನ್ಯಗಳಿಗೆ, ಬೇರೆ ಬೇರೆ ಸಂಸ್ಥೆಗಳಿಗೆ ಮಂಜೂರಾದಂತ ಈ ಪ್ರಕರಣ ಇವತ್ತು ಮತ್ತೆ ಇವತ್ತೂ ಸಹ ಸಚಿವ ಸಂಪುಟದ ಸಭೆ ಮೇಲೆ ಬಂದಿದೆ. ಆಗ ಬೀಸೋದೊಣ್ಣೆ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಏನ್ ಮಾಡಿದ್ದಾರೆ, ಇವತ್ತು ಬಲ್ಲ ಮಾಹಿತಿಗಳ ಪ್ರಕಾರ ಸಚಿವ ಸಂಪುಟದಲ್ಲಿ 22/1/26 ಹಿಂದಿನ ಸಚಿವ ಸಂಪುಟದಲ್ಲಿ ತಗೊಂಡಂತ ತೀರ್ಮಾನ ತುಮಕೂರು ರಸ್ತೆಯ ರಾವತ್ನಹಳ್ಳಿನಲ್ಲಿ ಈ ಸಂಸ್ಥೆಗಳಿಗೆ ಏನು ಮಠಮಾನ್ಯಗಳಿಗೆ ಭೂಮಿಯನ್ನ ಮಂಜೂರು ಮಾಡಿಕೊಡೋದಿಕ್ಕೆ ಮತ್ತೆ ಪುನಃ ಒಪ್ಪಿದ್ದಾರೆ. ಅಂದ್ರೆ ಮುಗಿತು, ಹೈಕೋರ್ಟ್ ಚಾಟಿ ಬೀಳ್ತಿದಂತಾನೆ ಈ ಪ್ರಕರಣವನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲ, ನಾವಿಲ್ಲಿ ಮಾಚಹಳ್ಳಿ ಅರಣ್ಯ ಮಂಜೂರು ಮಾಡ್ತಾ ಇಲ್ಲ, ನಾವು ರಾವತ್ನಹಳ್ಳಿ ಮಂಜೂರು ಮಾಡ್ತೀವಿ. ರಾವತ್ನಹಳ್ಳಿ ಮಂಜೂರು ಮಾಡ್ತಕ್ಕಂಥ ಭೂಮಿ ಯಾವ್ದು ಅನ್ನೋದು ಮತ್ತೆ ನೋಡ್ಬೇಕಾಗೈತಿ. ಈಗ 2026 2ನೇ ಅವಧಿಯಲ್ಲೂ ಸಹ ಇವತ್ತು ಪಶ್ಚಾತ್ತಾಪ ಪಡುತ್ತೋ ಇಲ್ವೋ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ದಿ ಫೈಲ್ ಹದ್ದಿನ ಕಣ್ಣಿಟ್ಟು ಸರ್ಕಾರದ ಈ ನಡೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.